ಉಡುಪಿಯ ಶಾಸಕರು ಆಡಿರುವಂತ ಮಾತು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ಉಡುಪಿಯ ಶಾಸಕ ಬಿಜೆಪಿಯ ಯಶ್ಪಾಲ್ ಸುವರ್ಣ ಆಡಿರೋ ಮಾತು, ಉಡುಪಿ ಜಿಲ್ಲೆಯ ಶಾಸಕರು ಆಡಿರುವಂತ ಮಾತೇನಿದೆಯಲ್ಲ, ಇದು ಚರ್ಚೆ ಕಾರಣ ಆಗ್ತಿದೆ, ಟ್ರೋಲ್ ಆಗ್ತಿದೆ. ಉಡುಪಿಯ ಬಿಜೆಪಿಯ ಶಾಸಕ ಯಶ್ಪಾಲ್ ಸುವರ್ಣ ಉಡುಪಿ ಪರ್ಯಾಯಕ್ಕೆ ಅನುದಾನವನ್ನ ಕೋರಿದಂತ ಶಾಸಕರು ಮಾತನಾಡುವಾಗ ಸಿಟ್ಟುಗೊಳ್ತಾರೆ ಸ್ಪೀಕರ್. ನಿಮ್ಮ ಹರಿಕತೆಯನ್ನ ನಿಲ್ಲಿಸಿ ವಿಷಯಕ್ಕೆ ಬನ್ನಿ ಅನ್ನೋದಾಗಿ ಸ್ಪೀಕರ್ ಹೇಳ್ತಾರೆ. ಟಿವಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಮಾತನಾಡಬೇಡಿ ಅಂತ ಗರಂ ಆಗಿ ಹೇಳ್ತಾರೆ. ಕರಾವಳಿ ಭಾಗದಲ್ಲಿ ಈಗ ಶಾಸಕ ಯಶ್ಪಾಲ್ ಮಾತು ಟ್ರೋಲ್ ಆಗ್ತಿದೆ. ವೆರಿ ಶಾಕಿಂಗ್ ಇದು ನೋಡಿ. ಉಡುಪಿಯ ಶಾಸಕರು ಯಶ್ಪಾಲ್ ಸುವರ್ಣ ಆಡಿರುವಂಥ ಮಾತು ಪ್ರಮುಖವಾಗಿ ಉಡುಪಿಯ ಮಠ ಏನಿದೆಯಲ್ಲ, ಇದರ ಪರ್ಯಾಯಕ್ಕೆ ಅನುದಾನವನ್ನ ಕೋರ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಮಾತನಾಡುವಾಗ ಸ್ಪೀಕರ್ ಯುಟಿ ಖಾದರ್ ಅವರು ಸಿಟ್ಟುಗೊಳ್ತಾರೆ. ಶಾಸಕರು ಮಾತನಾಡ್ತಾರೆ ಎದ್ದು, ಆಗ ಹೇಳ್ತಾರೆ, ನಿಮ್ಮ ಹರಿಕತೆಯೆಲ್ಲ ನಿಲ್ಲಿಸ್ರಿ, ವಿಷಯಕ್ಕೆ ಬನ್ನಿ, ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳಿ, ಸುಮ್ಮನೆ ಟಿವಿಯಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದಾಗ ನೀವು ಮಾತನಾಡಬೇಡಿ ಅಂತ ಹೇಳಿರೋದು. ಯುಟಿ ಖಾದರ್ ಅವರು ಕೂಡ ಮಂಗಳೂರು, ಇತ್ತ ಉಡುಪಿಯ ಶಾಸಕರು ಈ ಹೇಳಿಕೆ ಮಾತು ಬಹಳ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಕಾರಣ ಆಗಿದೆ. ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ ನೋಡಿ. ಸ್ಪೀಕರ್ ಖಾದರ್ ನಡೆಗೆ ಶಾಸಕರು ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ಶಾಸಕನಾಗಿ ಕ್ಷೇತ್ರದ ಬಗ್ಗೆ ಮಾತನಾಡುವಂತ ಅಧಿಕಾರ ಇದೆ. ಪರ್ಯಾಯಕ್ಕೆ ಅನುದಾನ ಕೋರಿ ನಾನು ಪ್ರಶ್ನೆಯನ್ನ ಕೇಳಿದ್ದೆ, ಪೀಠಕ್ಕೆ ಗೌರವ ಕೊಟ್ಟು ನಾನು ಸುಮ್ಮನಿದ್ದೀನಿ. ಸ್ಪೀಕರ್ ಆಡಿರೋ ಮಾತಲ್ಲ, ಹಾಗಾಗಿ ಸ್ಪೀಕರ್ ಖಾದರ್ ಹಗುರವಾಗಿ ಮಾತನಾಡಿದ್ರು. ಉಡುಪಿ ಹಿಂದುತ್ವದ ಜಿಲ್ಲೆ ಅನ್ನೋದು ಖಾದರಿಗೆ ಗೊತ್ತು. ಪರ್ಯಾಯ ಮಹೋತ್ಸವದ ವಿಚಾರ ಬಂದಾಗ ಟೀಕಿಸಿದ್ದಾರೆ. ಅವರ ಪೀಠಕ್ಕೆ ನಾನು ಗೌರವವನ್ನ ಕೊಡ್ತೀನಿ ಅಂತ ಶಾಸಕ ಯಶ್ಪಾಲ್ ಸುವರ್ಣ ಕೂಡ ಇದಕ್ಕೆ ಸ್ಪಷ್ಟನೆ ಕೊಡ್ತಾರೆ. ಸ್ಪೀಕರ್ ಖಾದರ್ ಉಡುಪಿ ಜನತೆಯ ಹತ್ರ ಕ್ಷಮೆ ಕೇಳಬೇಕು. ಪರ್ಯಾಯಕ್ಕೆ ಅನುದಾನ ಕೇಳಿದ್ದಕ್ಕೆ ಟೀಕೆ ಮಾಡೋದು ಸರಿಯಲ್ಲ. ಇದು ಯಾಕೆ ಹಾಗೆ ಮಾಡ್ತಾರೆ ಇವರು? ಈ ರೀತಿಯಾಗಿ ಈ ಎಲ್ಲ ಘಟನೆ ನಂತರ ಬಿಜೆಪಿಯ ಶಾಸಕ ಯಶ್ಪಾಲ್ ಸುವರ್ಣ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡ್ತಾರೆ. ಯಶ್ಪಾಲ್ ಸುವರ್ಣ ಉಡುಪಿಯ ಮಠ ಏನಿದೆಯಲ್ಲ, ಇದರಲ್ಲಿ ಪರ್ಯಾಯ ಬಹಳ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕೆ ಅನುದಾನ ಬೇಕೆನ್ನುವುದಾಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಮಂಗಳೂರು ಭಾಗದವರೇ, ಇವರು ಕೂಡ ಕರಾವಳಿ, ಆಗಾಗ ಈ ತುಳುವಲ್ಲೆಲ್ಲ ಮಾತನಾಡ್ತಾರೆ, ಚರ್ಚೆಗಳು ಮಾತನಾಡ್ತಾರೆ ಆ ಭಾಗದ ಶಾಸಕರು ಬಂದಾಗ. ಆದರೆ ಈ ಪರ್ಯಾಯಕ್ಕೆ ಅನುದಾನ ಕೇಳಿದ ಸಂದರ್ಭದಲ್ಲಿ ಇಷ್ಟು ಹಗುರವಾಗಿ ಹೆಂಗೆ ಮಾತನಾಡ್ತಾರೆ? ನಾನು ಅವರಿದ್ದಂಥ ಪೀಠಕ್ಕೆ ಗೌರವ ಕೊಟ್ಟು ಸುಮ್ಮನಿದ್ದೇನೆ, ಹಿಂಗೆ ಮಾತನಾಡ್ಬೋದು. ಅವ್ರಿಗೆ ಗೊತ್ತು ಉಡುಪಿ ಏನು ಅಂತ, ಹಿಂದುತ್ವದ ಜಿಲ್ಲೆ. ನಾನು ಪರ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದು, ಮಹೋತ್ಸವ ಮಾಡೋದಕ್ಕೆ ಅನುದಾನ ಬೇಕು, ದುಡ್ಡು ಕೊಡಿ. ಒಬ್ಬ ಜನಪ್ರತಿನಿಧಿಯಾಗಿ ಪ್ರಶ್ನೆ ಮಾಡುವಂಥ ಹಕ್ಕಿದೆ. ಆದರೆ ಇಷ್ಟು ಹಗುರವಾಗಿ ಕೇಳಿದ್ದು ಸರಿಯಲ್ಲ. ಇಡೀ ಉಡುಪಿಯ ಜನತೆಗೆ ಇವರು ಕ್ಷಮೆ ಕೇಳಬೇಕು, ಹಗುರವಾಗಿ ಮಾತನಾಡಬಾರ್ದು ಅಂತ ಪೀಠದಲ್ಲಿ ಕೂತ್ಕೊಂಡು ನಾನೇನು ಬೇರೆದು ತಪ್ಪು ಕೇಳಿದ್ದ, ಇದು ಸರಿಯಲ್ಲ, ಇದು ಟೀಕೆ ಮಾಡಿದ್ದಾರೆ ಅವರು ಪರ್ಯಾಯಕ್ಕೆ ಅನುದಾನ ಕೇಳಿರುವುದು ಅಂತ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಈ ಬಗ್ಗೆ ಮಾತನಾಡಿದ್ದಾರೆ. ನನ್ನ ಉಡುಪಿ ಕ್ಷೇತ್ರದ ಜನರ ಒಂದು ಸಮಸ್ಯೆಗಳಿಗೆ, ಅದೇ ರೀತಿ ಉಡುಪಿಯ ಪರ್ಯಾಯಕ್ಕೆ ಒಂದು ಅನುದಾನ ಕೊಡಬೇಕೆಂಬ ಉದ್ದೇಶ ಇಟ್ಕೊಂಡು ನಾನು ಪ್ರಶ್ನೆ ಹಾಕಿದ್ದೆ. ನನಗೆ ಚುಕ್ಕಿ ಗುರುತಿನಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿತ್ತು. ಅದೊಬ್ಬ ಶಾಸಕನಾಗಿ ನನ್ನ ಕರ್ತವ್ಯವನ್ನು ಉಡುಪಿಯ ಸಮಸ್ಯೆಗಳು, ಯಾಕೆಂದರೆ ಕಳೆದ 3 ಅವಧಿಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ದಾಖಲೆಯ ಪ್ರಮಾಣದ ಮಳೆಯಾಗಿ ಇವತ್ತು ಸಂಪೂರ್ಣವಾಗಿ ರಸ್ತೆಗಳು ಕೊಚ್ಚಿ ಹೋಗಿದೆ, ಚರಂಡಿಗಳು ಕೊಚ್ಚಿ ಹೋಗಿದೆ. ಯಾವುದೇ ರೀತಿಯ ಗುಂಡಿ ಮುಚ್ಚಲಿಕ್ಕಾಗಿ, ಯಾವುದೇ ರೀತಿಯ ಪ್ಯಾಚ್ವರ್ಕ್ ಕಾಮಗಾರಿ ಮಾಡಲಿಕ್ಕೆ ಸರ್ಕಾರದಿಂದ ಅನುದಾನ ಬರ್ತದೆ. ಅದರಿಂದಾಗಿ ಸರ್ಕಾರದ ಗಮನ ಸೆಳೆಯಬೇಕಾದ್ರೆ ನಾನು ಆದ ಶಾಸಕನಾಗಿ ಆದ ಕರ್ತವ್ಯ, ಜನರು ನನ್ನನ್ನು ಆಯ್ಕೆ ಮಾಡಿದ್ದು ಕೂಡ ಜನರ ಸೇವೆ ಮಾಡಲಿಕ್ಕೆ. ಆದರೆ ಆ ಪೀಠಕ್ಕೆ ಗೌರವ ಕೊಟ್ಟು ನಾವು ಸುಮ್ಮನಿದ್ದೇವೆ. ಸನ್ಮಾನ್ಯ ಸ್ಪೀಕರ್ ಖಾದರ್ ಅವರು ಭಾಳಷ್ಟು ಹಗುರವಾಗಿ ಹಿಂದೂ ಧರ್ಮದ ಹರಿಕತೆಯ ಬಗ್ಗೆ ಭಾಳ ಹಗುರವಾಗಿ ಅದನ್ನು ಟೀಕೆ ಮಾಡೋ ರೀತಿಯಲ್ಲಿ ಅವರು ಅದನ್ನು ಅಲ್ಲಿ ಪ್ರಸ್ತಾವ ಮಾಡಿದರು. ಕೇವಲ ನಾನೊಬ್ಬ ಶಾಸಕನಾಗಿ ತಾವು ನೋಡಿರ್ಬೋದು, ವಿಧಾನಸೌಧದ ಈ ಚರ್ಚೆಗಳಲ್ಲಿ ಕೇವಲ ಒಂದು ಅರ್ಥಪೂರ್ಣವಾಗಿ ನಾವು ಚರ್ಚೆ ಮಾಡ್ತೇವೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ದಾರಿ ತಪ್ಪುವಂಥ ಪ್ರಯತ್ನಗಳು ಮಾಡೋದಿಲ್ಲ. ಆದರೆ ಖಾದರ್ ಅವರಿಗೆ ತಿಳಿದಾಗೆ ಭಾಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸುವಂಥ 1 ಗಂಟೆ ಚರ್ಚೆಗಳನ್ನು ಮಾಡ್ತಾರೆ. ಆದರೆ ಕೇವಲ ನಾನು ಮಾತಾಡಿದೆ 2 ನಿಮಿಷ 46 ಸೆಕೆಂಡ್, ಕೇವಲ 30 ಸೆಕೆಂಡಲ್ಲಿ ಮಾತಾಡುವಾಗಲೇ ನಮ್ಮ ಸಭಾಧ್ಯಕ್ಷರಿಗೆ ಅದನ್ನು ಸಹಿಸುವಂಥದ್ದಾಗಲಿ. ಯಾಕೆಂದರೆ ಉಡುಪಿ ಜಿಲ್ಲೆ ಒಂದು ಹಿಂದುತ್ವದ ಜಿಲ್ಲೆ ಎಂಬುದನ್ನು ಅವರಿಗೆ ಗೊತ್ತುಂಟು. ಅದರಿಂದಾಗಿ ಪರ್ಯಾಯದ ವಿಚಾರ ಇರ್ಬೋದು, ಅಭಿವೃದ್ಧಿ ಬಂದಾಗ ಅವರು ನೇರವಾಗಿ ಒಂದು ಬೇರೆ ರೀತಿಯಲ್ಲಿ ಟೀಕೆ ಮಾಡುವಂಥ ಒಂದು ಕೆಲಸ ಮಾಡಿದ್ರು. ಇವತ್ತೊಬ್ಬ ಶಾಸಕನಾಗಿ ಆ ಪೀಠಕ್ಕೆ ಗೌರವ ಕೊಡ್ತೇನೆ, ಆ ಗೌರವವನ್ನು ಉಳಿಸುವಂಥ ಕೆಲಸ ಸನ್ಮಾನ್ಯ ಅಧ್ಯಕ್ಷರು ಮಾಡಬೇಕಾಗಿದೆ. ಯಾಕೆಂದೇಳಿದರೆ ಅವರ ಶಾಸಕರಾಗಿ ಬೇರೆ ವೇದಿಕೆಯಲ್ಲಿ ಅದಕ್ಕೆ ಯಾವ್ದಾದ್ರು ಟೀಕೆ ಮಾಡಿದಾಗ ಖಂಡಿತವಾಗಿ ಒಬ್ಬ ಶಾಸಕನಾಗಿ ಅವರ ಅಪ್ಪನ ಹೆಸರಲ್ಲಿ ಅವರು ಓಟ್ ಕೇಳಿ ಅವ್ರು ಶಾಸಕರಾದವರು. ನಾವು ಆ ರೀತಿ ಅಲ್ಲ, ನಾವು ತಲಾಮಟ್ಟದಲ್ಲಿ
ಹಂತವಾಗಿ ಕಾರ್ಯಕರ್ತರಾಗಿ ಬೆಳೆದು ಇವತ್ತು ಶಾಸಕರಾದರು. ಅದರಿಂದಾಗಿ ಖಾದರ್ ಅವರಿಗೆ ಈ ಒಂದು ಮಾಧ್ಯಮದ ಮೂಲಕ ನಾನು ಅವನಿಗೆ ಒಂದು ವಿಚಾರವನ್ನು ನೀಡಲಿಕ್ಕೆ ಬಯಸ್ತೇನೆ. ತಮ್ಮ ಪೀಠದ ಗೌರವವನ್ನು ಉಳಿಸುವಂಥ ಕೆಲಸ ತಾವು ಮಾಡಬೇಕು. ಯಾಕೆಂದರೆ ಈಗಾಗಲೇ ಕಾರ್ಯಕರ್ತರು ಭಾಳಷ್ಟು ಚರ್ಚೆಗಳನ್ನು ಮಾಡ್ತಿದ್ದಾರೆ. ನಿನ್ನೆ ದಿನ ಅವರು ಉಡುಪಿಯ ಪರ್ಯಾಯದ ಗುತ್ತಿಗೆ ಶ್ರೀಗಳ ಕಾರ್ಯಕ್ರಮ ಬರುವ ಸಂದರ್ಭದಲ್ಲಿ ಅವರಿಗೆ ಕಪ್ಪು ಬಾವುಟ ತೋರಿಸ್ಬೇಕು, ಅವರಿಗೆ ಧಿಕ್ಕಾರ ಆಗಬೇಕೆಂಬ ತಯಾರಿಗಳನ್ನಾಗಿತ್ತು. ಭಾಳಷ್ಟು ಜನ ನನಗೆ ಹೇಳಿದರು ಈ ರೀತಿಯಲ್ಲಿ ಅವರು ಈ ರೀತಿಯ ವರ್ತನೆ ಸರಿಯಲ್ಲ ಅಂತ. ಆದರೆ ನಿನ್ನೆ ಅವರು ಬರುವ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡಿ ಬರೋದೇ ಅವರು ಕುತ್ಕೊಂಡಿದ್ದಾರೆ.